ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವು ಅದರ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಿದ್ರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಈ ಬಾರಿ ಕನ್ನಡ ಬಿಗ್ ಬಾಸ್ 11 ಸ್ವರ್ಗ ಮತ್ತು ನರಕ ಕಾನ್ಸೆಪ್ಟ್ ಮೇಲೆ ನಡೀತಾ ಇದೆ. ಹಾಗಾದರೆ ಏನಿದು ಸ್ವರ್ಗ ನರಕ ಕಾನ್ಸೆಪ್ಟ್? ಇದನ್ನು ತಿಳಿದುಕೊಳ್ಳಿ, ವಿಡಿಯೋ ತಪ್ಪದೆ ಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮ ಆರಂಭಕ್ಕೆ ದಿನಗಣನೆ ಆರಂಭವಾಗಿದೆ. ಸೆಪ್ಟೆಂಬರ್ 29ರಂದು ಸಂಜೆ 6 ಗಂಟೆಗೆ ಪ್ರೀಮಿಯರ್ ಸಂಚಿಕೆ ಲಾಂಚ್ ಆಗಲಿದೆ. ಸೆಪ್ಟೆಂಬರ್ 28ರಂದು ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ವೇದಿಕೆಯಲ್ಲಿ ಕೆಲ ಪ್ರಮುಖ ಸ್ಪರ್ಧಿಗಳನ್ನು ರಿವೀಲ್ ಮಾಡಲಾಗ್ತಾ ಇದೆ. ಈ ಬಾರಿ ಸ್ವರ್ಗ ಮತ್ತು ನರಕ ಕಾನ್ಸೆಪ್ಟ್ನಲ್ಲಿ ಬಿಗ್ ಬಾಸ್ ನಡೆಯಲಿದೆ. ಏನಿದು ಸ್ವರ್ಗ ಮತ್ತು ನರಕ ಕಾನ್ಸೆಪ್ಟ್? ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮಕ್ಕೆ ಹೊಸ ಅಧ್ಯಾಯ ಎಂಬ ಹ್ಯಾಶ್ಟ್ಯಾಗ್ ನೀಡಲಾಗಿದೆ. ಹೀಗಾಗಿ ಸ್ವರ್ಗ ಮತ್ತು ನರಕ ಕಾನ್ಸೆಪ್ಟ್ನಲ್ಲಿ ಈ ಆವೃತ್ತಿ ಶುರುವಾಗಲಿದೆ. ಇದೇ ಮೊದಲಲ್ಲ ಸ್ನೇಹಿತರೆ, ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಹೆಲ್ ಆ್ಯಂಡ್ ಹೆವನ್ ಕಾನ್ಸೆಪ್ಟ್ ಹೊಸದು. ಆದರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಅಲ್ಲ, ಹಿಂದಿ ಕಿರುತೆರೆ ಅತಿ ದೊಡ್ಡ ಶೋ ಬಿಗ್ ಬಾಸ್ನಲ್ಲಿ ದಶಕದ ಹಿಂದೆ ಈ ಕಾನ್ಸೆಪ್ಟ್ ಬಳಕೆಯಾಗಿತ್ತು. ಸ್ನೇಹಿತರೆ, 2013ರಲ್ಲಿ ಹಿಂದಿಯ ಬಿಗ್ ಬಾಸ್ 7 ಪ್ರಸಾರವಾಗಿತ್ತು. ಸ್ವರ್ಗ ನರಕ ಕಾನ್ಸೆಪ್ಟ್ನಲ್ಲಿ ಬಿಗ್ ಬಾಸ್ 7 ಟೆಲಿಕಾಸ್ಟ್ ಆಗಿತ್ತು. ಆರಂಭದಲ್ಲಿ ಸ್ವರ್ಗ ಮತ್ತು ನರಕ ಎಂಬ 2 ತಂಡಗಳಿಗೆ ಸ್ಪರ್ಧಿಗಳನ್ನು ಡಿವೈಡ್ ಮಾಡಲಾಗಿತ್ತು. ಸ್ವಲ್ಪ ದಿನಗಳ ನಂತರ ಈ ಕಾನ್ಸೆಪ್ಟ್ ಡಿಸಾಲ್ವ್ ಆಗಿ ಎಲ್ಲರಿಗೂ ಸಮಾನ ಸ್ಟೇಟಸ್ ನೀಡಲಾಗಿತ್ತು. ಹಿಂದಿಯ ಈ ಆವೃತ್ತಿ ಗೆಲುವಿನಗೆ ಬಿರಿದ್ದು ಗೌರವ್ ಖಾನ್, ರನ್ನರ್ ಅಪ್ ಆಗಿದ್ದು ತನಿಷಾ ಮುಖರ್ಜಿ. ಹೇಗಿರಲಿದೆ ಕನ್ನಡದ ಸ್ವರ್ಗ ವರ್ಸಸ್ ನರಕ? ಸ್ನೇಹಿತರೆ, ಈಗಾಗಲೇ ರಿವೀಲ್ ಆಗಿರುವ ಬಿಗ್ ಬಾಸ್ ಲೋಗೋದಲ್ಲಿ ಬೆಂಕಿ ಹಾಗೂ ನೀರು ಇದೆ. ಬೆಂಕಿ ನರಕವನ್ನು ಪ್ರತಿನಿಧಿಸಿದರೆ ನೀರು ಸ್ವರ್ಗವನ್ನು ಪ್ರತಿನಿಧಿಸುತ್ತಿದೆ. ಅದೇ ರೀತಿ ಬಿಗ್ ಬಾಸ್ ಮನೆಯನ್ನು ಇಬ್ಬಾಗ ಮಾಡಲಾಗಿರುತ್ತದೆ. ಅರ್ಧ ಭಾಗ ಸ್ವರ್ಗದ ಟೀಮ್ನಲ್ಲಿದೆ, ಮಿಕ್ಕರ್ಧ ಭಾಗ ನರಕದ ಟೀಮ್ನಲ್ಲಿದೆ. ಸ್ನೇಹಿತರೆ, ಸ್ವರ್ಗ ತಂಡ ಸೇರುವ ಸ್ಪರ್ಧಿಗಳಿಗೆ ಆಹಾರ, ನೀರು, ಸ್ವಿಮ್ಮಿಂಗ್ ಪೂಲ್, ಲಕ್ಸುರಿ ಸೇರಿದಂತೆ ಎಲ್ಲ ಸೌಲಭ್ಯಗಳು ಸಿಗುತ್ತದೆ. ಆದರೆ ನರಕ ತಂಡದಲ್ಲಿರುವವರಿಗೆ ಇದ್ಯಾವೂ ಇರುವುದಿಲ್ಲ. ಆಹಾರ, ಉಡುಗೆ, ನೀರು ಎಲ್ಲದಕ್ಕೂ ಒದ್ದಾಡಬೇಕು. ಈ ಎಲ್ಲರ ಜೊತೆಗೆ ನಾಮಿನೇಷನ್ ಬಿಸಿ ಹೆಚ್ಚಿರುವುದು ನರಕ ತಂಡದವರಿಗೆ. ಕೆಲ ದಿನಗಳ ಕಾಲ ಇದೇ ಕಾನ್ಸೆಪ್ಟ್ ಮುಂದುವರಿಲಿದ್ದು, ಆನಂತರ ನರಕ ಮಾಯವಾಗುತ್ತದೆ. ಎಲ್ಲರಿಗೂ ಸ್ವರ್ಗಕ್ಕೆ ಹೋಗುವ ಅವಕಾಶ ಬಿಗ್ ಬಾಸ್ ನೀಡುತ್ತಾರೆ. ಎಲ್ಲರಿಗೂ ಸಮಾನ ಹಕ್ಕು ಲಭಿಸಿದ ಬಳಿಕ ಮತ್ತೊಂದು ಹೊಸ ಅಧ್ಯಾಯ ಆರಂಭವಾಗಲಿದೆ. ಸ್ನೇಹಿತರೆ, ಸ್ವರ್ಗ ಹಾಗೂ ನರಕ ತಂಡ ಸೇರುವುದು ಅಲ್ಲೆಲ್ಲ ಇರಲ್ಲ. ಹಾಗಾಗಿ ಟ್ವಿಸ್ಟ್ಗಳ ಕೊಟ್ಟು ಸ್ವರ್ಗದಲ್ಲಿರೋರು ನರಕಕ್ಕೆ, ನರಕದಲ್ಲಿರೋ ಸ್ವರ್ಗಕ್ಕೆ ಚೇಂಜ್ ಮಾಡಲಾಗಿರುತ್ತದೆ. ಹೀಗಾಗಿ ಎಲ್ಲ ಸ್ಪರ್ಧಿಗಳಿಗೆ ಸ್ವರ್ಗದ ಮುಖ ಮತ್ತು ನರಕಾಯತೆ ದರ್ಶನ ಆಗಲಿದೆ. ಇದರ ಬಗ್ಗೆ ಕಿಚ್ಚ ಸುದೀಪ್ ಏನಂದ್ರು? ಸ್ನೇಹಿತರೆ, ಹೇಗಿದ್ದರೂ ಸ್ಪರ್ಧಿಗಳು 2 ಟೀಮ್ಗಳಲ್ಲಿ ಮಾಡಿಕೊಂಡು ಕಿತ್ತಾಡುತ್ತಾರೆ. ಹೀಗಾಗಿ ಈ ಬಾರಿ 2 ಟೀಮ್ಗಳನ್ನು ಮಾಡಿ ಕಳಿಸಲಾಗಿರುತ್ತದೆ. ಬರೀ ಸ್ವರ್ಗ ಇದ್ದರೆ ನೀವು ನೋಡುತ್ತೀರಾ, ಒಳ್ಳೆಯದು ಯಾವುದು ನ್ಯೂಸ್ ಆಗಲ್ಲ. ಹೀಗಾಗಿ ಸ್ವರ್ಗ ನರಕ ಕಾನ್ಸೆಪ್ಟ್ನಲ್ಲಿ ಮಾಡಲಾಗಿರುತ್ತದೆ. ಇದು ಸುಲಭ ಅಲ್ಲ. ಮೊದಲು ವಾರವೇ ಸ್ಪರ್ಧಿಗಳಿಗೆ ಬಹಳ ಕಷ್ಟವಾಗಿರಲಿದೆ. ಹೋಗ್ತಾ ಸ್ವರ್ಗ ನರಕ ಬೇಕಾಗುವುದಿಲ್ಲ. ಆ ಕಾಲ್ಪನಿಕ ಲೋಕದಲ್ಲಿ ಅವರುಗಳು ಇರ್ತಾರೆ. ಮನೆ ವಿನ್ಯಾಸ ಕೂಡ ಸ್ವರ್ಗ ನರಕ ಕಾನ್ಸೆಪ್ಟ್ನಲ್ಲೇ ಇರುತ್ತದೆ ಎಂದರು ಕಿಚ್ಚ ಸುದೀಪ್. ಮೊದಲು ವೀಕ್ಷಕರ ನಿರ್ಧಾರ. ಸ್ನೇಹಿತರೆ, ಪ್ರೀಮಿಯರ್ ಸಂಚಿಕೆಯ 1 ದಿನ ಮುಂಚಿತವಾಗಿ ಪ್ರಸಾರವಾಗುವ ರಾಜಾರಾಣಿ ಗ್ರ್ಯಾಂಡ್ ಫಿನಾಲೆ ವೇಳೆ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುವ ಕೆಲ ಸ್ಪರ್ಧಿಗಳನ್ನು ಬಹಿರಂಗ ಪಡಿಸಲಾಗುತ್ತದೆ. ರಿವೀಲ್ ಆಗಿರುವ ಸ್ಪರ್ಧಿಗಳ ಪೈಕಿ ಯಾರು ಸ್ವರ್ಗ ತಂಡಕ್ಕೆ ಹೋಗಬೇಕು, ಯಾರು ನರಕ ತಂಡಕ್ಕೆ ಹೋಗಬೇಕು ಅಂತ ಜಿಯೋ ಸಿನಿಮಾ ಆ್ಯಪ್ ಮೂಲಕ ವೀಕ್ಷಕರು ವೋಟ್ ಮಾಡಬೇಕಾಗಿದೆ. ವೀಕ್ಷಕರ ವೋಟಿಂಗ್ ಆಧಾರದ ಮೇಲೆ ಸ್ಪರ್ಧಿಗಳನ್ನು ಸ್ವರ್ಗ ತಂಡಕ್ಕೆ ಅಥವಾ ನರಕ ತಂಡಕ್ಕೆ ಕಳಿಸಲಾಗಿರುತ್ತದೆ. ವೀಕ್ಷಕರು ವೋಟಿಂಗ್ ಆಧಾರದ ಮೇಲೆ ಮೊದಲು ಸ್ವರ್ಗ ಅಥವಾ ನರಕ ತಂಡ ಸೇರಿರುವ ಅನಂತರ ಬರುವ ಸ್ಪರ್ಧಿಗಳು ಯಾವ್ಯಾವ ತಂಡಕ್ಕೆ ಸೇರಬೇಕು ಅಂತ ವೋಟಿಂಗ್ ಮಾಡಿ ನಿರ್ಧಾರ ಮಾಡಲಾಗುತ್ತೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಕನ್ನಡದ ಬಿಗ್ ಬಾಸ್ 11 ಬಗ್ಗೆ ಆಗಿತ್ತು. ಇವತ್ತಿನ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಹೆಚ್ಚು ಜನರಿಗೆ ಶೇರ್ ಮಾಡಿ. ಮತ್ತು ವಿಡಿಯೋ ಬಗ್ಗೆ ಏನಿಸ್ತು ತಪ್ಪದೇ ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.